ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಮೆಂಬರ್ ಆಗಿರತಕ್ಕಂತಹ ರಾಘವ್ ಚಡ್ಡಾ ಅವರು ಈಗ ಪಾರ್ಲಿಮೆಂಟ್ ಸೆಷನ್ ಗಳಲ್ಲಿ ಕೇಳ್ತಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಜನಸಾಮಾನ್ಯರಲ್ಲಿ ಆಲೋಚನೆ ಮಾಡುವಂತೆ ಮಾಡ್ತಿದೆ. ಅದಲ್ಲದೆ ಇವರು ಪ್ರತಿಯೊಂದು ಕ್ವಶನ್ ಕೂಡ ಸರ್ಕಾರವನ್ನ ನಿಬ್ಬೆರಗಾಗಿಸುವಂತೆ ಮಾಡಿದೆ. ಇವರು ಕೇಳಿರ್ತಕ್ಕಂಥ ಪ್ರಮುಖ ಕ್ವಶನ್ ಗಳೇನು ಅಂತ ಹೇಳೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ಟೋಲ್ ಟ್ಯಾಕ್ಸ್, ಮತ್ತೆ ಪೊಲಿಟಿಷಿಯನ್ಸ್ ಮೊಬೈಲ್ ಬಿಲ್ಸ್ ಬಗ್ಗೆ, ಬಯೋಮೆಟ್ರಿಕ್ ಫಾರ್ ವೋಟಿಂಗ್, ಮತ್ತೆ ಇನ್ಕಮಿಂಗ್ ಕಾಲ್ಸ್ ಬ್ಲಾಕಿಂಗ್, ಏರ್ಪೋರ್ಟ್ ಫುಡ್ ಪ್ರೈಸಸ್, 10 ಮಿನಿಟ್ಸ್ ಡೆಲಿವರಿ ಸರ್ವಿಸ್, ರೈಟ್ ಟು ರೀಕಾಲ್, ಅಪ್ಲಿಕೇಶನ್ ಫೀಸ್ ಫಾರ್ ಗೌರ್ಮೆಂಟ್ ಜಾಬ್ಸ್, ಡಿಜಿಟಲ್ ಕ್ರಿಯೇಷನ್, ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಈ ರೀತಿ ಸುಮಾರಷ್ಟು ಫುಡ್ ಅಡಲ್ಟ್ರೇಷನ್ ಬಗ್ಗೆ ಆಗಿರ್ಬೋದು. ಈ ರೀತಿ ಸುಮಾರಷ್ಟು ಕ್ವಶನ್ ಗಳನ್ನ ಕೇಳಿದರೆ ಈ ಕ್ವಶನ್ಸ್ ಕೇಳಿರೋದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಬಟ್ ಇದ್ರ ಬಗ್ಗೆ ಸರ್ಕಾರ ಏನ್ ಆನ್ಸರ್ ಮಾಡಿರೋದು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇನ್ನು ಇಲ್ಲ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದ್ರ ಪ್ರಯತ್ನವನ್ನು ಮಾಡ್ತೀನಿ. ಅಂಡ್ ಯಾವೆಲ್ಲ ಕ್ವಶನ್ಸ್ ಅನ್ನ ಇವ್ರು ರೈಸ್ ಮಾಡೋದಕ್ಕೆ ಏನ್ ಸರ್ಕಾರದಿಂದ ಪ್ರತ್ಯುತ್ತರ ಬಂದಿದೆ, ಅಂಡ್ ಇದ್ರ ಎಷ್ಟು ಡೆಪ್ತ್ ಆಗಿ ಅವರು ಕ್ವಶನ್ಸ್ ಅನ್ನ ಮಾಡಿದ್ರೆ, ಅವ್ರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರ್ತಕ್ಕಂಥ ಒಂದು ಕುಂದು ಕೊರತೆಗಳ ಕ್ವಶನ್ ಮಾಡೋದ್ರ ಬದಲಿಗೆ ಇಡೀ ಭಾರತದಾದ್ಯಂತ ಜನಸಾಮಾನ್ಯರಿಗೆ ಯಾವ ರೀತಿ ನೋವುಗಳಾಗ್ತಾ ಇದೆ, ಯಾವ ರೀತಿ ಮೋಸ ಆಗ್ತದೆ ಅನ್ನೋದ್ರ ಬಗ್ಗೆ ಅವರು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಸರ್ಕಾರ ಒಂದು ಯೋಚನೆ ಮಾಡೋ ರೀತಿ ಅಥವಾ ಬದಲಾವಣೆಗಳೇ ತರಬೇಕು ಅನ್ನೋ ರೀತಿ ಅವರ ಕ್ವಶನ್ಗಳು ತೀಕ್ಷ್ಣವಾಗಿದ್ದಾವೆ ಅಂತಾನೆ ಹೇಳ್ಬೋದು. ಅವುಗಳಲ್ಲಿ ಕೆಲವೊಂದು ಹೈಲೈಟೆಡ್ ಕ್ವಶನ್ಸ್ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಬಿಫೋರ್ ಇಫ್ ಇನ್ ಕೇಸ್ ನೀವು ಇನ್ನೂ ಏನಾದ್ರು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಈಗ ವೋಟಿಂಗ್ ಮಾಡಬೇಕಾದ್ರೆ ಬಯೋಮೆಟ್ರಿಕ್ ಅನ್ನ ಏನಕ್ಕೆ ಮ್ಯಾಂಡೇಟರಿ ಮಾಡಿಲ್ಲ ಅಂತ ಅವ್ರು ಕ್ವಶನ್ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಈಗ ಒಂದು ರೇಷನ್ ಕಾರ್ಡ್ ಅಲ್ಲಿ ನಾವು ಅಕ್ಕಿ ಅಥವಾ ಏನ್ ರೇಷನ್ ಅನ್ನ ತಗೋಬೇಕಾದ್ರೆ ಅಲ್ಲಿ ಒಂದು ಬಯೋಮೆಟ್ರಿಕ್ ಅನ್ನ ಮ್ಯಾಂಡೇಟರಿ ಮಾಡಿರೋದಾಗಿರ್ಬೋದು. ಅದೇ ರೀತಿ ಒಂದು ಗೊಬ್ಬರ ಮೂಟೆಯನ್ನು ತಗೋಬೇಕಾದ್ರೆ ಒಂದು ಬಯೋಮೆಟ್ರಿಕ್ ಅನ್ನ ಮ್ಯಾಂಡೇಟರಿ ಮಾಡಿರೋದಾಗಿರ್ಬೋದು. ಪೆನ್ಷನ್ ತಗೋಬೇಕಂದ್ರೆ ಅದಕ್ಕೆ ಬಯೋಮೆಟ್ರಿಕ್ ಮ್ಯಾಂಡೇಟರಿ ಮಾಡಿರ್ಬೇಕು. ಈ ರೀತಿ ಎಲ್ಲ ಮ್ಯಾಂಡೇಟರಿ ಮಾಡಿರ್ಬೇಕಾದ್ರೆ ವೋಟ್ ಮಾಡಬೇಕಾದ್ರೆ ಆ ವೋಟಿಂಗ್ ಅನ್ನ ಏನಕ್ಕೆ ಬಯೋಮೆಟ್ರಿಕ್ ಲಿಂಕ್ ಮಾಡಿ ಅದನ್ನ ಮ್ಯಾಂಡೇಟರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕ್ವಶನ್ ಮಾಡಿದ್ದಾರೆ. ಯಾಕಂತಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ತುಂಬಾ ಕಳ್ಳೋಟಗಳು ಜಾಸ್ತಿ ಬೀಳ್ತಾ ಇದೆ, ಅನ್ನೋದ್ರ ಬಗ್ಗೆ ಆರೋಪಗಳು ಕೂಡ ಜಾಸ್ತಿ ಬರ್ತಾ ಇದೆ. ಈಗ ಏನಾದ್ರು ಒಂದು ಎಲೆಕ್ಷನ್ ಅಲ್ಲಿ ಒಬ್ರು ಸೋತಿದಾರ ಅಂತಂದ್ರೆ ಅದ್ರ ಅಪೋಸಿಷನ್ ಪಾರ್ಟಿ ಇವಿಎಂ ಹ್ಯಾಕ್ ಮಾಡಿದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ರೆ. ಇವೆಲ್ಲಕ್ಕೂ ಕಡಿವಾಣ ಆಗ್ಬೇಕು ಅಂತಂದ್ರೆ ಈ ಬಯೋಮೆಟ್ರಿಕ್ ಅನ್ನ ನಾವು ಒಂದು ಅಳವಡಿಸಿದ್ವಿ ಅಂತಂದ್ರೆ ಅವಾಗ ಯಾರು ಬೇರೆಯವರು ವೋಟ್ ಬಂದು ಕ್ಯಾಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಒಂದು ಆರೋಪಗಳನ್ನ ಕೂಡ ನಾವು ತಡಿಬಹುದು ಅಂತ ಹೇಳ್ಬಿಟ್ಟು ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನ ಕೂಡ ಅವರು ಕ್ವಶನ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ಅಂಡ್ ಮತ್ತೊಂದು ಕ್ವಶನ್ ರೈಸ್ ಮಾಡಿದ್ರೆ ಅವ್ರ ರೀಚಾರ್ಜ್ ಪ್ಲಾನ್ಸ್ ನ ಬಗ್ಗೆ. ಏನಕ್ಕಂತಂದ್ರೆ ಈಗ ಒಂದು ರೀಚಾರ್ಜ್ ಅನ್ನ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಈಗ ಟೆಲಿಕಾಂ ಆಪರೇಟರ್ ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಂತ್ಲಿ ರೀಚಾರ್ಜ್ ಅಂತ ಹೇಳ್ಬಿಟ್ಟು 20 ಡೇಸ್ಗೆ ಪ್ಲಾನ್ ಗಳನ್ನ ಮಾಡಿದ್ದಾರೆ. ಈಗ ಯಾವುದೇ ಒಂದು ಬಿಲ್ಲಿಂಗ್ ಸೈಕಲ್ ಇದೆ ಅಂತಂದ್ರೆ ಈಗ ನಮಗೆ ಸ್ಯಾಲರಿ ಬರೋದಾಗಿರ್ಬೋದು, ಅದು 30 to 31 ಡೇಸ್ಗೆ ಒಂದು ಸ್ಯಾಲರಿ ಪೀರಿಯಡ್ ಇರುತ್ತದೆ. ಇಲ್ಲ ಒಂದು EMI ಕಟ್ತಿದ್ವಿ ಅಂತಂದ್ರೆ ಆ EMI ಕಟ್ಟೋದಕ್ಕೂ ಕೂಡ ಒಂದು 30 ಡೇಸ್ ಆದ್ಮೇಲೆ ಒಂದು EMI ಬರುತ್ತೆ. ಅದೇ ರೀತಿ ಒಂದು ಗ್ಯಾಸ್ ಬಿಲ್ ಪೇ ಮಾಡ್ಬೇಕಾದ್ರೆ ಇವೆಲ್ಲದಕ್ಕೂ ಒಂದು ಸೈಕಲ್, ಬಿಲ್ಲಿಂಗ್ ಸೈಕಲ್ ಅನ್ನೋದು 30 ಡೇಸ್ ಇರಬೇಕಾದ್ರೆ ಈ ಟೆಲಿಕಾಂ ಆಪರೇಟರ್ ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ 20 ಡೇಸ್ಗೆ ಅದನ್ನ ಸ್ಟಾಪ್ ಮಾಡ್ತಿದ್ದಾರೆ. ಇನ್ನು ಒಂದು ತಿಂಗಳಲ್ಲಿ 2 ರಿಂದ 3 ದಿವಸ ಅದನ್ನ ಸ್ಕಿಪ್ ಮಾಡಿದ್ರೆ ಅದರಿಂದ ಒಂದು ವರ್ಷಕ್ಕೆ 12 ತಿಂಗಳು ಇರಬೇಕಾದ್ರೆ ಈ ರೀಚಾರ್ಜ್ ಮಾಡ್ಕೋಬೇಕಾದ್ರೆ 13 ಸಲ ರೀಚಾರ್ಜ್ ಮಾಡೋ ರೀತಿ ಆಗ್ತಾ ಇದೆ. ಜನರಲ್ಲಿ ಇದು ಬರ್ಡನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಜನರನ್ನ ಸುಲಿಗೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರ ಕ್ವಶನ್ಸ್ ಅನ್ನ ಕೂಡ ರೈಸ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ರೀಚಾರ್ಜ್ ಎಕ್ಸ್ಪೈರ್ ಆಯ್ತು ಅಂತಂದ್ರೆ ಇನ್ಕಮಿಂಗ್ ಕಾಲ್ಸ್ ಅನ್ನ ಕೂಡ ಬ್ಲಾಕ್ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಇದನ್ನ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಬಿಡ್ತಾ ಇದ್ದಾರೆ. ಏನಕ್ಕಂತಂದ್ರೆ ಈಗ ಇನ್ಕಮಿಂಗ್ ಕಾಲ್ಸ್ ಬ್ಲಾಕ್ ಮಾಡ್ತಿದ್ದಾರೆ ಅಂತಂದ್ರೆ ಏನಾದ್ರು ಒಂದು ಎಮರ್ಜೆನ್ಸಿ ಸಿಚುವೇಶನ್ಸ್ ಇದೊಂದು ಕಾಲ್ಸ್ ಬರಬೇಕು ಅಂತಂದ್ರೆ ಅವಾಗ ಜನರು ತೊಂದರೆ ಪಡುವಂತದ್ದು ಆಗ್ತಾ ಇದೆ. ಅದಲ್ಲದೆ ಒಂದು ಇಂಪಾರ್ಟೆಂಟ್ OTP ಗಳು ಆಗಿರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೆಸೇಜ್ ಗಳು ಬರೋದಾಗಿರ್ಬೋದು. ಈ ರೀತಿ SMS ಬ್ಲಾಕ್ ಮಾಡೋದ್ರಿಂದ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋದು ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತಗೋಬರ್ಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅನ್ನ ಕೂಡ ಕ್ವಶನ್ ಮಾಡಿದ್ದಾರೆ. ಮತ್ತೊಂದು ಟೋಲ್ ಪ್ಲಾಜಾಗಳಲ್ಲಿ ಟೋಲ್ ಅನ್ನ ಏನ್ ಕಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಕ್ವಶನ್ ರೈಸ್ ಮಾಡಿದ್ದಾರೆ. ಏನಕ್ಕಂತಂದ್ರೆ ಫಾರ್ ಎಕ್ಸಾಂಪಲ್ ನಾವೀಗ ಯಾವುದೇ ಒಂದು ಕಾರನ್ನ ಖರೀದಿ ಮಾಡ್ತಿದೀವಿ ಅಂತಂದ್ರೆ ಆ ಖರೀದಿ ಮಾಡ್ಬೇಕಾದ್ರೆ ಸುಮಾರಷ್ಟು ಟ್ಯಾಕ್ಸ್ ಗಳನ್ನ ನಾವು ಕಟ್ಟಿರ್ತೀವಿ. ಸೊ ಅದಾದ ಕಟ್ಟಿದ ಮೇಲೂ ಏನಕ್ಕೆ ನಾವು ಈ ರೀತಿ ಇಲ್ಲಿ ಟೋಲ್ ಗಳಲ್ಲಿ ಟ್ಯಾಕ್ಸ್ ಕಟ್ಟಬೇಕು? ಈಗ ಫಾರ್ ಎಕ್ಸಾಂಪಲ್ ಕಾರನ್ನ ಖರೀದಿ ಮಾಡ್ತಿದೀವಿ ಅಂತಂದ್ರೆ ಅಲ್ಲೇ GST ಆಗಿರ್ಬೋದು, ಮತ್ತೆ ರೋಡ್ ಸೇಫ್ಟಿ ಸೆಸ್ ಅಂತ ಹೇಳಿ TCS, ರಿಜಿಸ್ಟ್ರೇಷನ್ ಫೀಸು, ಅದಲ್ಲದೆ ರೋಡ್ ಟ್ಯಾಕ್ಸ್ ಅನ್ನ ಕೂಡ ಕಟ್ಟಿರ್ತೀವಿ. ಆ ರೋಡ್ ಟ್ಯಾಕ್ಸ್ ಏನಕ್ಕೆ ಕಟ್ತೀವಿ ಅಂತಂದ್ರೆ ಆ ರೋಡ್ ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅದನ್ನ ಸರ್ವಿಸ್ ಮತ್ತೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಟೇಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಕಟ್ಟಿಸ್ಕೊಂಡಿರ್ತದೆ. ಅಷ್ಟು ಟ್ಯಾಕ್ಸ್ ಅನ್ನ ನಾವು ತಗೋಬೇಕಾದ್ರೆ ಕಟ್ಟದ್ಮೇಲೆನೂ ಏನಕ್ಕೆ ಮತ್ತೆ ಟೋಲ್ಗಳಲ್ಲಿ ಅಲ್ಲಿ ಟ್ಯಾಕ್ಸ್ ಅನ್ನ ಮತ್ತೆ ತಗೊಳ್ತಾ ಇದ್ದಾರೆ? ಅದಷ್ಟೇ ಅಲ್ಲದೆ ಈ ಟೋಲ್ ಪ್ಲಾಜಾಗಳಲ್ಲಿ ಸುಮಾರಷ್ಟು ಟೈಮ್ ಅಲ್ಲಿ ವೆಯ್ಟ್ ಮಾಡಿ ಕಾಲ ಅನ್ನೋದು ವ್ಯರ್ಥ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ ಅವ್ರು ಇನ್ನೊಂದನ್ನು ಕೂಡ ಹೇಳಿದರೆ 5 ನಿಮಿಷಕ್ಕಿಂತ ಜಾಸ್ತಿ ಏನಾದ್ರು ಅಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಒಂದು ರಿಲ್ಯಾಕ್ಸೇಷನ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡಿದ್ದಾರೆ ಗೌರ್ಮೆಂಟ್ ಅಂತಾನೆ ಹೇಳ್ಬೋದು. ಇದಕ್ಕೆ
ಸಾರಿಗೆ ಮಂತ್ರಿಗಳೇನಿದ್ದಾರೆ ಅವರು ನಿತಿನ್ ಗಡ್ಕರಿ ಅವರು ಕೂಡ ಅದಕ್ಕೆ ಆನ್ಸರ್ ಅನ್ನ ಮಾಡಿದ್ದಾರೆ. ಏನಂತಂದ್ರೆ ಫ್ಯೂಚರ್ ಅಲ್ಲಿ ನಾವು ಸ್ಯಾಟಲೈಟ್ ಬೇಸ್ಡ್ ಟೋಲ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ಒಂದು ಕಾರು ಒಂದು ಹೈವೇ ಮೇಲೆ ಹೋಗ್ತಿದೆ ಅಂತಂದ್ರೆ ಅದಕ್ಕೆ ಒಂದು GPS ಇರುತ್ತೆ. ಅಲ್ಲಿ ಹೈವೇಗೆ ರೀಚ್ ಆಗಿದ ತಕ್ಷಣ ಸ್ಯಾಟಲೈಟ್ ಏನ್ ಮಾಡುತ್ತೆ ಅಂದ್ರೆ ಆ GPS ಅನ್ನ ಟ್ರ್ಯಾಕ್ ಮಾಡಿ ಆಟೋಮೆಟಿಕಲಿ ಆ ಒಂದು ಟೋಲ್ ಅನ್ನ ಡಿಡಕ್ಟ್ ಮಾಡ್ಕೊಬಿಡುತ್ತೆ. ಅವರು ಟೋಲ್ ಫೀಸ್ ಅನ್ನ ತೆಗೆಯೋದ್ರ ಬಗ್ಗೆ ಅವರು ಯಾವುದೇ ರೀತಿಯಾದ ಒಂದು ಸೂಚನೆಯನ್ನ ಕೊಟ್ಟಿಲ್ಲ. ಬಟ್ ಅದನ್ನ ಇಂಪ್ಲಿಮೆಂಟೇಷನ್ ಅಂತಂದ್ರೆ ಈ ಒಂದು ಸಮಯ ವ್ಯರ್ಥ ಮಾಡೋದ್ರ ಬಗ್ಗೆ ಒಂದು ಈಸಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಆಗೋದ್ರ ಬಗ್ಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ, ರೈಟ್ ಟು ರೀಕಾಲ್ ಬಗ್ಗೆ ಕ್ವಶನ್ ಅನ್ನ ಮಾಡಿದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಏನಕ್ಕಂತಂದ್ರೆ ಒಬ್ಬ ಜನಸಾಮಾನ್ಯ ಆಯ್ಕೆ ಆಗಿದ್ದಾನೆ ಅಂತ ಹೇಳ್ಬಿಟ್ರೆ 5 ವರ್ಷದ ತನಕ ಅವ್ನು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು, ಅವ್ನ ಟರ್ಮ್ ಮುಗಿಯೋ ತನಕ ಜನಸಾಮಾನ್ಯರು ವೆಯ್ಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಯಾವುದೇ ಒಂದು ಅವಕಾಶ ಅನ್ನೋದು ಕೂಡ ಇರೋದಿಲ್ಲ ಅವ್ರನ್ನ ಕೆಳಗಿಳಿಸೋದಕ್ಕೆ. ಸೊ ಅದಕ್ಕೆ ಅವರು ರೈಟ್ ಟು ರೀಕಾಲ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಯಾಕಂತಂದ್ರೆ ಯಾವ ಜನರು ಅವ್ರನ್ನ ಆಯ್ಕೆ ಮಾಡಿರ್ತಾರೋ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳಾಗಿರ್ಬೋದು, ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅದೇ ಜನ ಕೆಳಗಿಳಿಸುವ ಅಧಿಕಾರವನ್ನು ಕೂಡ ಅವ್ರು ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಈಗ ಒಬ್ಬ ಭಾರತದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರನ್ನೇ ಕೆಳಗಿಳಿಸುವ ಅಧಿಕಾರ ಇರಬೇಕಾದ್ರೆ ಜನಸಾಮಾನ್ಯರು ಚೂಸ್ ಮಾಡಿರ್ತಕ್ಕಂಥ ಪೊಲಿಟಿಷಿಯನ್ ಅನ್ನು ಏನಕ್ಕೆ ಕೆಳಗಿಳಿಸುವ ಅಧಿಕಾರ ಅವರು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಕ್ವಶನ್ಸ್ ಅನ್ನ ರೈಸ್ ಮಾಡಿದರೆ. ಇಷ್ಟಕ್ಕೂ ರೈಟ್ ಟು ರೀಕಾಲ್ ಅಂತಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ, ಅದು ಇನ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಅದ್ರ ಬಗ್ಗೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ಅಂಡ್ ಆ ಒಂದು ಇಂಪ್ಲಿಮೆಂಟೇಷನ್ ಮಾಡಿದೀವಿ ಅಂತಂದ್ರೆ ಭಾರತದಲ್ಲಿ ಒಂದು ಅರ್ಧದಷ್ಟು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಅಂಡ್ ಈ ಎಲ್ಲಾ ಪೊಲಿಟಿಷಿಯನ್ಸ್ ಭ್ರಷ್ಟರಾಗಿರೋದಕ್ಕೆ ಹೆದರ್ತಾರೆ. ಏನಕ್ಕೆ ಅಂತಂದ್ರೆ ಆ ರೀತಿ ಆಗಿದ್ದಾರೆ ಅಂದ್ರೆ ಜನರು ನಮ್ಮನ್ನ ಕೆಳಗೆ ಇಳಿಸಬಹುದು ಅನ್ನೋ ಒಂದು ಭಯ ಕೂಡ ಶುರುವಾಗುತ್ತೆ. ಅಷ್ಟು ಒಂದು ಇಂಪಾರ್ಟೆಂಟ್ ಬಿಲ್ ಅದಾಗಿರುತ್ತದೆ. ಆ ಒಂದು ವಿಡಿಯೋನ ಚೆಕ್ ಮಾಡಿ. ಇನ್ನೊಂದು LTCG ಅಂತ ಹೇಳ್ಬಿಟ್ಟು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಹೇಳ್ಬಿಟ್ಟು, ಇದೊಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಇಂಡಿವಿಜುವಲ್ ಅವರು ಏನಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಪ್ರಾಫಿಟ್ ಬಂದಿದೆ, ಆ ಪ್ರಾಫಿಟ್ ಬಂದಿರೋದು 1 ವರ್ಷ ಆದ್ಮೇಲೆ ಅವ್ರು ಸೆಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಪ್ರಾಫಿಟ್ ಬಂದಿರೋದ್ರಲ್ಲಿ ಮತ್ತೆ 12.5% ಟ್ಯಾಕ್ಸ್ ಅನ್ನ ಗೌರ್ಮೆಂಟ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಈಗೇನು ಆಲ್ರೆಡಿ ಇದೆ ಅದನ್ನ ಕೂಡ ತೆಗಿಬೇಕು ಅಂತ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ. ಏನಕ್ಕೆ ಅಂತಂದ್ರೆ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ಪ್ರಾಫಿಟ್ ಬರೋದೇ ದೊಡ್ಡ ವಿಚಾರ. ಅಂತದ್ರಲ್ಲಿ ಪ್ರಾಫಿಟ್ ಬಂದಿದೆ ಅಂತಂದ್ರು ಅದರಲ್ಲೂ ನೀವು ಟ್ಯಾಕ್ಸ್ ತಗೊಳ್ತಾ ಇದ್ದೀರಾ ಅಂತಂದ್ರೆ ಅವ್ರಿಗೆ ಏನ್ ಪ್ರಾಫಿಟ್ ಸಿಗುತ್ತೆ, ಇದರಿಂದ ಸ್ಟಾಕ್ ಮಾರ್ಕೆಟ್ ಕಡೆಗೆ ಜನ ಬರೋದು ಕೂಡ ಹೆದರ್ತಾರೆ. ಇದ್ರ ಬಗ್ಗೆ ಇಂಡಿವಿಜುವಲ್ ಆಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡಿಂಗ್ ಮಾಡಿ ಪ್ರಾಫಿಟ್ ಅನ್ನ ತಗೊಳ್ತಾ ಇರ್ತಾರೆ ಅಂತವ್ರಿಗೆ ಈ ಒಂದು ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಏರ್ಪೋರ್ಟ್ ಗಳಲ್ಲಿ ಮತ್ತೆ ಬೇರೆ ಕಡೆ ನಾವು ಯಾವುದೇ ಒಂದು ಫುಡ್ ಪ್ರೈಸ್ ಅನ್ನ ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಡಬಲ್ ಇದೆ, ಅದನ್ನ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಅವ್ರು ಕ್ವಶನ್ ಮಾಡಿದ್ರೆ. ಏನಂತಂದ್ರೆ ಈಗ ನಾವು ಹೊರಗಡೆ ಒಂದು 20 ರೂಪಾಯಿ ವಾಟರ್ ಬಾಟ್ಲ್ ಅದೇ ನಾವು ಏನಾದ್ರು ಏರ್ಪೋರ್ಟ್ ಅಲ್ಲಿ ತಗೋಬೇಕು ಅಂತಂದ್ರೆ 100 ರೂಪೀಸ್ ಇರ್ತದೆ. ಒಂದು 50 ರೂಪಾಯಿ ಕಾಫಿ ಹೊರಗಡೆ ಇರೋದು ಅದೇ ಏರ್ಪೋರ್ಟ್ ಅಲ್ಲಿ ಕುಡಿಬೇಕು ಅಂತಂದ್ರೆ ಅದು 300-400 ಆಗಿರ್ತದೆ. ಈ ರೀತಿ ಅನ್ವಾಂಟೆಡ್ ಚಾರ್ಜಸ್ ಅನ್ನ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ಗಳಲ್ಲಿ. ಇದಕ್ಕೊಂದು ರೆಗ್ಯುಲೇಷನ್ಸ್ ಅನ್ನೋದು ತರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕ್ವಶನ್ಸ್ ಅನ್ನ ಮಾಡಿದ್ರು. ಈಗ ಕೆಲವೊಂದು ಏರ್ಪೋರ್ಟ್ ಗಳಲ್ಲಿ ಅದು ಇಂಪ್ಲಿಮೆಂಟೇಷನ್ ಕೂಡ ಆಗಿದೆ. ಒಂದು ಟೀ 10 ರೂಪಾಯಿಗೆ ಒಂದು ವಾಟರ್ ಬಾಟಲ್ MRP ಏನಿದೆ ಅದರ ಪ್ರಕಾರನೇ ಮಾರೋದು ಕೂಡ ಇತ್ತೀಚೆಗೆ ಅವರು ಹೋಗಿ ಬೈ ಮಾಡಿರೋದು ಕೂಡ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಟ್ರೆಂಡ್ ಆಗಿತ್ತು. ಅದಾದ್ಮೇಲೆ ಈಗ ಫ್ಲೈಟ್ ಗಳಲ್ಲಿ ಏನಾದ್ರು ಸರ್ಟನ್ ಕೆಜಿಸ್ ಆಫ್ ಲಗೇಜ್ ಅನ್ನ ಕ್ಯಾರಿ ಮಾಡಬಹುದು ಅಂತ ಅಲೋ ಮಾಡಿರ್ತಾರೆ. ಅದಕ್ಕಿಂತ 1 kg ಜಾಸ್ತಿ ಇದ್ರೆ ಅವ್ರು ಜಾಸ್ತಿ ಅಮೌಂಟ್ ಅನ್ನ ಕೂಡ ಕಟ್ ಮಾಡ್ಕೊಳ್ತಾರೆ. ಅದೇ ರೀತಿ ಈಗ ಫ್ಲೈಟ್ಸ್ ಏನಾದ್ರು ಡಿಲೇ ಆಗಿದೆ ಅಂತಂದ್ರೆ 1 ಅವರ್ಗೆ ಒಂದಿಷ್ಟು ಅಮೌಂಟ್ ಅಂತ ಕಾಂಪೆನ್ಸೇಷನ್ ಪ್ಯಾಸೆಂಜರ್ಸ್ ಕೂಡ ಕೊಡಬೇಕು. ಈ ರೀತಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ಗೆ ಒಂದು ಕ್ವಶನ್ ಕೂಡ ರೈಸ್ ಮಾಡಿದ್ದಾರೆ. ಕೆಲವೊಂದು ಇ-ಕಾಮರ್ಸ್ ಸೈಟ್ಗಳು ಏನ್ ಮಾಡ್ತಾ ಇದಾವೆ, 10 ಮಿನಿಟ್ಸ್ ಡೆಲಿವರಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟು ಒಂದು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ವಿತಿನ್ 10 ಮಿನಿಟ್ಸ್ ಒಳಗಡೆ ಅವ್ರಿಗೆ ಡೆಲಿವರಿ ಸಿಗೋ ರೀತಿ ಒಂದು ಡೆಲಿವರಿ ಬಾಯ್ಸ್ ಮೇಲೆ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ. ಇದರಿಂದ ಡೆಲಿವರಿ ಬಾಯ್ಸ್ ತುಂಬಾ ಸ್ಪೀಡ್ ಆಗಿ ಹೋಗೋದ್ರಿಂದ ಆಕ್ಸಿಡೆಂಟ್ಗಳಾಗಿರೋದಾಗಿರ್ಬೋದು ಅಥವಾ ಅಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ಜಂಪಿಂಗ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಕೇಸ್ಗಳು ದಾಖಲಾಗ್ತಾ ಇದಾವೆ. ಇದರಿಂದ ಡೆಲಿವರಿ ಬಾಯ್ಸ್ ಮೇಲೆ ಬರ್ಡನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂಡ್ ಅದಷ್ಟೇ ಅಲ್ಲದೆ ಇಫ್ ಇನ್ ಕೇಸ್ ಅವ್ರು ಆನ್ ಟೈಮ್ ಡೆಲಿವರಿ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ರೇಟಿಂಗ್ಸ್ ಅನ್ನೋದು ತುಂಬಾ ಕಡಿಮೆ ಕೊಡ್ತಾರೆ ಕಸ್ಟಮರ್ಸ್. ಅದರಿಂದ ಅವ್ರಿಗೆ ಇನ್ಸೆಂಟಿವ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಡೆಲಿವರಿ ಬಾಯ್ಸ್ ಕೂಡ ಈ ರೀತಿ ಒಂದು ರೂಲ್ಸ್ ಬ್ರೇಕಿಂಗ್ ಅನ್ನೋದು ಮಾಡೋದು ತಪ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೂಡ ರೈಸ್ ಮಾಡಿದ್ದಾರೆ. ಅದಾದ್ಮೇಲೆ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಆಕ್ಷನ್ ಅನ್ನು ಕೂಡ ತಗೊಂಡಿದೆ. ಯಾವುದೇ ಒಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನೋದು 10 ನಿಮಿಷದಲ್ಲಿ ಡೆಲಿವರಿಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋದು, ಆ ರೀತಿ ಮಾಡಬಾರ್ದು, ಟೈಮರ್ ಅನ್ನ ಆನ್ ಮಾಡಿರಬಾರದು ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಅನ್ನ ಕೂಡ ತಗೊಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಸುಮಾರಷ್ಟು ಕ್ವಶನ್ಸ್ ಅನ್ನ ಇವರು ಕೇಳಿದ್ದಾರೆ. ನಾನು ಹೇಳ್ತಾ ಹೋದ್ರೆ ಈ ವಿಡಿಯೋ ತುಂಬಾ ಲೆಂತ್ ಆಗಿ ಹೋಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಪಾಸಿಬಲ್ ಆದ್ರೆ ಇನ್ನು ಕೆಲವೊಂದು ಟಾಪಿಕ್ಗಳನ್ನ ಕವರ್ ಮಾಡೋದ ಪ್ರಯತ್ನವನ್ನು ಮಾಡ್ತೀನಿ. ಏನಂತಂದ್ರೆ ಈಗ ಬ್ಯಾಂಕಿಂಗ್ ಹಿಡನ್ ಚಾರ್ಜಸ್ ಬಗ್ಗೆ ಆಗಿರ್ಬೋದು, ಮತ್ತೆ
ಹೆಲ್ತ್ ಕೇರ್ನಲ್ಲಿ ಏನು ಭಾರತ ಬಜೆಟ್ನಲ್ಲಿ ಮೀಸಲಿಟ್ಟಿರುತ್ತಲ್ಲ ಅಮೌಂಟು, ಅದಕ್ಕೆ GDPಗೆ ಕಂಪೇರ್ ಮಾಡ್ಕೊಂಡ್ರೆ 0.5% ಅಷ್ಟೇ ಇದೆ. ಬೇರೆ ಕಂಟ್ರೀಸ್ಗಳಲ್ಲಿ 18%, 10% ಆ ರೀತಿ ಮೀಸಲಿಟ್ಟಿದ್ದಾರೆ. ಬಟ್ ನಮ್ಮ ಭಾರತದಲ್ಲಿ ತುಂಬ ತೀರಾ ಕಡಿಮೆ ಇದೆ ಅಂತ ಹೇಳಿರೋದಾಗಿರ್ಬೋದು. ಅದಾದಮೇಲೆ ಫುಡ್ ಅಡಲ್ಟ್ರೇಷನ್ ಆಗಿರ್ಬೋದು, ಮತ್ತು ಡಿಜಿಟಲ್ ಕ್ರಿಯೇಟರ್ಸ್ಗೆ ರೈಟ್ಸ್ ಬಗ್ಗೆ ಇದೆ, ಏನು ಕಾಪಿ ರೈಟ್ಸ್ ಆಕ್ಟ್ 1957 ಅದರಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನೋದ್ರ ಬಗ್ಗೆ ಸುಮಾರಷ್ಟು ಕ್ವಶನ್ಸನ್ನು ಕೂಡ ಇವರು ರೈಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇದಿಷ್ಟು ರಾಘವ್ ಚಡ್ಡಾ ಅವರು ಜನಸಾಮಾನ್ಯರಿಗೆ ಏನು ಕ್ವಶನ್ಸ್ ಅನ್ನ ರೈಸ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರೇನು ಪೋಸ್ಟ್ ಮಾಡ್ತಾ ಇದ್ರು ಅವನ್ನ ಅವ್ರು ನಿಜವಾಗ್ಲೂ ಪಾರ್ಲಿಮೆಂಟ್ ನಲ್ಲಿ ಹೋಗಿ ಕ್ವಶನ್ಸ್ ಅನ್ನ ಮಾಡಿರೋದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.